ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸವೆಸಿದೆ ಜೀವ ಕಳೆದ ಪರಿಭವ ಸವೆಸಿದೆ ಜೀವ ಸಂದೇಶ ಕೊಡುತ್ತಿರುವೆ ಭವ ಕೃಷ್ಣ ದೀನದಯಾನಿದೆ ವಾಸುದೇವ ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತರು ಇನ್ನು ನನ್ನ ಕಷ್ಟಗಳು ಕಳೆದವು ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಹೇ ವಿಧಾತ ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ ಇನ್ನು ಏನೇನು ಪಾಂಚಾಲಿ ಪಾಂಚಾಲಿ ರಮಣೆ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಬಿಡು ಕೋಪವ ಬಾಮಿನಿ ಮಣಿ ನನ್ರಾಣಿ ಸುವೇಣಿ ಮಣಿ ರಾಜವೇಣಿ ಬಿಡು ಕೋಪವ ಬಾಮಿನಿ ಬಿಡು ಕೋಪವ ಬಾಮಿನಿ ಮಣಿ ನನ್ರಾಣಿ ಸುವೇಣಿ ಮಣಿ ರಾಜವೇಣಿ ಬಿಡು ಕೋಪವ ಬಾಮಿನಿ ಒಬ್ಬಲಾಗಿ ಎಲ್ಲಳ್ ಒಬ್ಬವೇ ನಿನಗೆ ರಮಣೆ ಒಬ್ಬಲಾಗಿ ಎಲ್ಲಳ್ ಒಬ್ಬವೇ ನಿನಗೆ ಒಬ್ಬಲಾಗಿ ಎಲ್ಲಳ್ ಒಬ್ಬವೇ ನಿನಗೆ ಪ್ರೇಮದಿಂದಲೇ ಪ್ರೇಮದಿಂದಲೇ ಬೆದವ ತೊಳಿವೆ ಬಿಡು ಕೋಪವ ಮಣಿ ರಾಜವೇಣಿ ಬಿಡು ಕೋಪವ ರಮಣೇ ಪ್ರೇಮದಿಂದ ನಿನ್ನ ಬರೆಸೋಟ ಮುಂದೆ ಪಾಂಚಾಲಿ ಪ್ರೇಮದಿಂದ ನಿನ್ನ ಬರೆಸೋಟ ಮುಂದೆ ಪ್ರೇಮದಿಂದ ನಿನ್ನ ಬರೆಸೋಟ ಬಂದೆ ಪ್ರೇಮವಿಲ್ಲದೆ ಪ್ರೇಮವಿಲ್ಲದೆ ಬೆದವ ತೊರಿವೆ ಬಿಡು ಕೋಪವ ಮಣಿ ರಾಜವೇಣಿ ಬಿಡು ಕೋಪವ ರಮಣೇ ಏಕೆ ಏನಾಯಿತು ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ಪಾಂಚಾಲಿ ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ
ಮನುಷ್ಯರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವೆನು. ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ವಿಧಾತ, ಇಂತಹ ನಿರ್ಭಾಗ್ಯ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ನೀನೇಕೆ ಸೃಷ್ಟಿಸಿದೆ? ಪಾಂಚಾಲಿ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಆರ್ಯವಳಿಯರ ಧರ್ಮ ನಿಯಮ. ಅದು ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದೆಯು ನಮ್ಮನ್ನು ಸಾಯುವವರೆಗೂ ಬಿಡುವಂತೆ ತೋರಲಿಲ್ಲ. ದ್ರೌಪದಿ, ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದುದು ಹಾಗೆ ಹೋಯಿತು. ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು, ಆದರದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕ. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹೇಳುವೆನು ಕೇಳು. ಶಾಂತಿಯನ್ನು ಬಯಸು. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮಗಳನ್ನು ಬಿಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು. ಪ್ರಭು, ಏನು ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು 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 ರಾಯಭಾರಕ್ಕೆ ಹೋಗಿರತಕ್ಕವರು? ಇನ್ನಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನ ವಿಲಾಸ ವಿಭ್ರಮಗಳಲ್ಲಿ ಮತ್ತನಾದ ಯದುಪತಿಯು ಯುದ್ಧವನ್ನು ಮರೆತಿರುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ. ಏನೆಂದು? ಏ ಭಾನು, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಪಾಪು ಪಾಪು ಪಾಂಚಾಲಿ, ನೀನು ನನ್ನ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದ್ದೇನೆ. ಅದರಲ್ಲಿ ಈ ಸಂತೋಷದ ಸಮಯದಲ್ಲಿ ಬಾ, ನನ್ನ ತೊಡೆಯನ್ನು ಅಲಂಕರಿಸು ಬಾ. ಜಾನೆ ಮುಂದಾಡುವೆನು ಬಾರೆ, ಜಾನೆ ಮುಂದಾಡುವೆನು ಬಾರೆ. ಮನ್ನ ಪ್ರೀತಿಯ ರಾಣಿಯು ನೀನೆ, ಮನ್ನ ಪ್ರೀತಿಯ ರಾಣಿಯು ನೀನೆ, ಜಾನೆ ಮುದ್ದಾಡುವೆನು ಬಾರೆ. ದುರುಳ್ಳದು ಶಾಸನ ಒಡಲನ್ನು ಬಗೆದು, ದುರುಳ್ಳದು ಶಾಸನ ಒಡಲನ್ನು ಬಗೆದು, ದುರುಳ್ಳ ದುರ್ಯೋಧನ ತಡೆಯನ್ನು ಮುರಿದು. ದುರುಳ್ಳದು ಶಾಸನ ಒಡಲನ್ನು ಬಗೆದು, ದುರುಳ್ಳ ದುರ್ಯೋಧನ ತಡೆಯನ್ನು ಮುರಿದು. ಮುಡಿಯನ್ನು ಕಟ್ಟುವೆ ಗಾರೆ, ಬೆಚ್ಚಿದ ಮುಡಿ
ಮುದ್ದಾಡುವೆನು ಬಾರೆ ದೇವನ ಪ್ರೀತಿಯ ರಾಣಿಯ ನೀನೆ ನಾನೇ ಮುದ್ದಾಡುವೆನು ಬಾರೆ ನನ್ನ ಪ್ರೀತಿಯ ಮಡದಿಗೆ ನೀನು ಮಾಡಿದ ಬಂಧವ ನಡೆಸದೆ ಬಿಡನೆ ನನ್ನ ಪ್ರೀತಿಯ ಮಡದಿಗೆ ನೀನು ಮಾಡಿದ ಬಂಧವ ನಡೆಸದೆ ಬಿಡನೆ ಗುರುಕುಲ ಅದಮರ ನಾಶವದಲ್ಲಿ ಗುರುಕುಲ ಅದಮರ ನಾಶವದಲ್ಲಿ ಜಾಡೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಅನಿಯು ನೀನೆ ಜಾಡೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ನನ್ನ ಪ್ರೀತಿಯ ಮನಸ್ಸಿಗೆ ಮಾಡಿದ ಬಂಧವ ನಡೆಸದೆ ಬಿಡನೆ ಅವನೇ ನನ್ನ ಪ್ರೀತಿಯ ಮನಸ್ಸಿಗೆ ಮಾಡಿದ ಬಂಧವ ನಡೆಸದೆ ಬಿಡನೆ ಗುರುಕುಲ ಅದಮರ ನಾಶವ ಕೈಗೆ ಪಂಚಾಲಿ ಗುರುಕುಲ ಅದಮರ ನಾಶವ ಕೈಗೆ ಜಾಡೆ ಮುದ್ದಾಡುವೆನು ಬಾರೆ ರಾಣಿಯು ನೀನೆ ನಾನೇ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಪ್ರಭು, ನೀವು ನನ್ನನ್ನು ಮುದ್ದಾಡಬೇಕಾದರೆ ಅದಕ್ಕಿನ್ನೂ ಸಮಯವಿದೆ ಪ್ರಾಣೇಶ್ವರ. ಸಮಯವಿದೆ. ಪ್ರಾಣೇಶ್ವರ ಚೆಲ್ಲುತ್ತಾ
ಯಾವಾಗ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪಾಂಚಾಲಿ, ಹೌದು. ನೆನಪಿರುವುದೇ ಪ್ರಾಣೇಶ್ವರ, ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಬಿರುಗೂದಲನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಬೇಕೆಂದು ಅಪೇಕ್ಷಿಸಿರುವಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವ ಏಡಿನಾರಲ್ಲ. ಹೇಳೋದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನಾಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕರು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಮನ್ನಿಸುವುದಿಲ್ಲ. ಮೂಲ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ನಿಲ್ಲಿಸುವ ಬಂದಿಯೇ. ಮೂಲ ಕೌರವನ ಬಾಳು ಗೆಡಿಸುವೆ, ತಾಳು ತಾಳು ನಿಲ್ಲಿಸುವ ಬಂದಿಯೇ. ಗುರುಗಳೀಗಲೇ ಗುರುಕುಲವೆಲ್ಲವ ನಡಬಡಿಯನು ಕಾವತ್ತಲೇ. ಗುರುಗಳೀಗಲೇ ಗುರುಕುಲವೆಲ್ಲವ ನಡಬಡಿಯನು ಕಾವತ್ತಲೇ. ದುರುಳ ಕೌರವನ ಸಿಗದ ಮಗನನು ಸೈನಿಕೆ ದುರದಾಯ್ ಸೈನಿಕೆ. ಪ್ರಸ್ತಾಪವನ್ನು ತಿಳಿದ ಕೂಡಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸಿದನು. ಆತನು ಸಮಾಧಾನ ಪಡಿಸಲು ನೀನು ಹೊರತಾಗು ಮತ್ತಾರಿಗೂ ಸಾಧ್ಯವಿಲ್ಲಣ್ಣ. ಅರ್ಜುನ, ಈ ಸಾವಯವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯವೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ದುಸ್ಸಾಧ್ಯವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಅಣ್ಣನ್ಯಾಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿಚ್ಚಿರುವ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಎದುರಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳುವುದು ಕೇಳಿರಿ. ಅರ್ಜುನನು ಅನುಮೋದಿಸಬಹುದು, ನಕಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಕವೆಂದು ಭಾವಿಸಿರುವುದು. ಅಣ್ಣ, ದರಿದ್ರ ಭಿಕ್ಷುಕರಂತೆ ಕಂಡವರ ಮನವಾಗಿನಲ್ಲಿ ಸಂಧಿಯ ಯಾಚನೆಯನ್ನು ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹಿಸಬಹುದು, ಆದರೆ ಇದೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಏವರಡೆ ಗುರುಕುಲವನ್ನು ಸಮೂಲವನ್ನಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತರಾಗಿ ಸಂಧಿಯ ಯಾಚನೆಯನ್ನೇ ಮಾಡುತ್ತೀರಿ. ನಾನು ನನ್ನ ಪ್ರತಿಕ್ರಿಯೆಯಂತೆ ನಡೆವೆನು. ಸಹೋದರ, ಏತವ ನಡತೆ ಸಹೋದರ, ಆತ್ಮದೇ ಬಲವೇ ಹೋದೆ.
ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲೇ ಇಲ್ಲ. ಕೋಪ ಮಾಡಬೇಡಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಆತನ ಅಭಿಪ್ರಾಯದ ವಿರುದ್ಧವನ್ನು ಪ್ರಾರಂಭಿಸುವುದು ಅನುಚಿತವಲ್ಲವೇ? ಪಾಂಚಾಲಿ, ಮಾನಿನೇ ಮನದ ಸಮಯ ವಿಜಂತರಿತಯ್ಯ ತರುಣಿ ಏತಕೈರುಗುಣವು ಮಾನಿನೇ ಮನದ ಸಮಯ ವಿಜಂತರಿತಯ್ಯ ತರುಣಿ ಏತಕೈರುಗುಣವು ಧರ್ಮಜ ನಮ್ಮಯ ನಿರ್ಮಲದಾಗುವು ಧರ್ಮಜ ನಮ್ಮಯ ನಿರ್ಮಲದಾಗುವು ಇರುವುದನ್ನು ಚೈತ ಪರಿಚದೆ ನುಡಿಯ ಇರುವುದನ್ನು ಚೈತ ಪರಿಚದೆ ನುಡಿಯ ಸಹಿಬುದು ಮನದನು ಲಾಭವ ತರುಣೆ ಸಹಿಬುದು ಮನದನು ಲಾಭವ ತರುಣೆ ಧರ್ಮದಿಂದ ಕನಕಾರದಾದಿತು ಕೋಮಲವದು ಯಾಮರವು ಧರ್ಮದಿಂದ ಕನಕಾರದಾದಿತು ಕೋಮಲವದು ಯಾಮರವು ಬರಿ ಸರದ ಕವಿ ಹರಿಯದೇ ಬರಿ ಸರದ ಕವಿ ಹರಿಯದೇ ಬರಿ ಯಾಕೆಂದು ನಿನ್ನ ಕವಿ ಕಾಗ ಪಡುವೆ ಯಾಕೆಂದು ನಿನ್ನ ಕವಿ ಕಾಗ ಪಡುವೆ ಮಾನಿನಿ ಮನದ ತರುಣಿ ಗುಣವು. ಆದ್ದರಿಂದ ಸಮಾಚಾರ ಮಾಡು. ಧರ್ಮ ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಬರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದು ನೀನಿನ್ನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶವಾಗಿ ಯುದ್ಧ ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆ. ಸೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನವದ್ದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರುಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ಏನಿ ಅರ್ಜುನ, ಕೋಲಾಹಲ. ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಭು, ನಿಮ್ಮ ಅಪೌರುಷದ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರವು ಆ ಸ್ಥಳದಲ್ಲಿರಲಿ. ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ನಂದಕಿಶೋರ ನವನೀತ ಚೋರ ರುಕ್ಮಿಣಿಲೋಲ ಶ್ರೀಹರಿ. ನಂದಕಿಶೋರ ನವನೀತ ಚೋರ
ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ತರಿ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾವ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಓಹೋ, ಸಂಧ್ಯಾ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಆಚಾರ್ಯ, ಏನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಇವರ ಇಷ್ಟದಂತೆ ಇವರು ನಡೆಯಲಿ, ನನಗೆ ತೋಚುವುದನ್ನು ನಾನು ಮಾಡುವೆನು. ಪ್ರಭು, ಸ್ವಲ್ಪ ತಡೆಯಿರಿ, ಅಣ್ಣನ ಮಾತು ಮುಗಿಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜಸಭೆಯಲ್ಲಿ ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ಅಗ್ರಜರ ಇಷ್ಟದಂತೆ ಐದು ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ಹೌದು, ಅಣ್ಣ, ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ 14 ಮಾಸದ ನೆಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ಕೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮಗೆಲ್ಲರಿಗೂ ಸೀರೆ ನುಡಿಸಲು ಪ್ರಯತ್ನಿಸ್ತೀರಿಯ. ಯಾದವಾಗ್ರಡಿ, ಪುತ್ರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ನಿನಗೆ ಇಷ್ಟೊಂದು ಆಕ್ರೋಶ ಬೇಕಯ್ಯ? ನಾನು ಹೇಳುವುದನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕೇಳು. ಇದು ನಿನಗೆ ಹೆಚ್ಚಿಸಿದ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿವಾದ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದು ಎಂತಹ ಸಂಬಂಧ ಬಿಡು ಕೃಷ್ಣ ಮಾತನ್ನು. ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಏನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಗಿತ್ತು ಕೃಷ್ಣ, ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪೂಜಿಸಿರಿ. ನನಗೆ ಇದರಲ್ಲಿ ಯಾವ ಸಂಬಂಧವೂ ಇಲ್ಲ. ನಾನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಕ ಸೇರಿ ನೀನು ನಿರಾಶಳಾಗಬೇಡ. ಈ ಭೀಮಸೇನನ್ನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ಆಹಾ, ಭೀಮಸೇನ, ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಲ್ಲದೆ ಹೋದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸಮಾಧಾನದಿಂದ ನಾನು ಹೇಳುವುದನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪಲಾರದು. ನಿನಗೊಪ್ಪುವ ವಿಚಾರವನ್ನು ಆ ದುರ್ಯೋಧನ ಒಂದು ಸಂದೇಶವನ್ನು, ಪ್ರಿಯ ಸಂದೇಶವನ್ನು ಹೇಳಿ ಕಳಿಸಿರುವನಯ್ಯ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ಕೃಷ್ಣ. ಏನು ಹೇಳುವ ಸಂದೇಶ? ಭೀಮಸೇನ, ಆ ವಿಚಾರವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ಹೇಳುವುದಿಲ್ಲ. ನೀನು ಕೈಕಟ್ಟಿ ಕುಳಿತುಕೊಳ್ಳದೆ ಹೊರತಾಗಿ ನಾನು ಹೇಳುವುದಿಲ್ಲ. ಈ ಪರಿಹಾಸ ಹೇಗೆ ಕೃಷ್ಣ? ಇದು ಪರಿಹಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಯ್ಯ. ಆ ನಿನ್ನ ಗದೆಯನ್ನು ಆ ಪಾಶದಲ್ಲಿಟ್ಟು ನೀನು ನನ್ನ ಬಳಿ ಬಂದು ಕೈಕಟ್ಟಿ ಕುಳಿತುಕೋ. ಹಾಗೆ ನಿನಗೆ ಆ ದುರ್ಯೋಧನನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಇಷ್ಟದಂತೆ ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಕ್ಷಣಕಾಲ ಮಾತ್ರ. ಹಾಗಾದರೆ ನೀನೀಗ ನನ್ನ ಬಂದಿ. ಯಾಜ್ಞಸೇನಿ, ಅಣ್ಣ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದೆವೇನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯ ಅಣ್ಣ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಂದು. ಮಹೋಚ್ಚಾಲಿ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ಬಂಧಿಸು. ಹಾಗಾದರೆ ಈಗ ಎಲ್ಲರೂ ಕೇಳಿರಿ ಆ ದುರ್ಯೋಧನ ಕೊಟ್ಟ ಸಂದೇಶವನ್ನು. ಭೀಮಸೇನನ್ನು ಬಂಧಿಸುವ ಹಗ್ಗವು ಹಿಂದೂ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಕಾರ್ಯವನ್ನು ಮಾಡಿದವರು ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸದ ದುರಾತ್ಮರು ಯಾರು? ಮತ್ತಿನ್ನಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುಷ್ಟಾಚಾರಿಯಾದ ದುಶ್ವಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯ ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯವಯ್ಯ? ಆಚಾರಿ, ನನ್ನ ಕೈಗಳನ್ನು ಬಿಚ್ಚು, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾದುಡೆಯನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂಡಿ ಕೌರವನು ಈ ರೀತಿ ಅಪಮಾನಪಡಿಸಿದರೆ ಯಾರು ಬರಂತರ? ಧನುಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು ಇದೆಲ್ಲ ಬಗೆಯೇ ಕೇಳು. ದುಡುಕುತ್ತ ನುಡಿದ ಕೌರವನು ಇದೆಲ್ಲ ಬಗೆಯೇ ಕೇಳು. ಕಡೆಗೂ ಯುದ್ಧವಾಗೈವೆ ಕೊಡೆನೆಂದು ರಾಜ. ಕಡೆಗೂ ಯುದ್ಧವಾಗೈವೆ ಕೊಡೆನೆಂದು ರಾಜ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಕೊಡೆನು ನಾನು ರಾಜ ಬಡಿದಾಗ ಎಲ್ಲ. ಕೊಡುವೆನು ನಾನು ರಾಜ ಬಡಿದಾಗ ಎಲ್ಲ. ದುಡುಕುತ್ತ ನುಡಿದ ಕೌರವನು ಇದೆಲ್ಲ ಬಗೆಯೇ ಕೇಳು. ಕಡೆಗೂ ಯುದ್ಧವಾಗೈದು ಕೊಡೆನೆಂದ ರಾಜ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ವೀರ ರಥಿಕರ ಘೋಷದಲ್ಲಿ ಎಂದು ನುಡಿದಿಯೇ ಬಿಟ್ಟ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಮ್ಮ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹೇಗೆ ತೋಚುವುದು ಹಾಗೇ ಮಾಡು ಪರಮಾತ್ಮ. ಕೃಷ್ಣ ಈ ಗಣಪಾಪ ಸಮರ ಪ್ರಳಯದ ಮಹಾಘೋರ
ಪಾಪಿಯು ನಾನಯ್ಯ ದಹಿಸಿದ ಪಾಪಿಯು ಅಂತಗಳ ಕಡಲು ಅಂತರ ತಿಳಿದವನಾನಯ್ಯ ಎನ್ನಂತರ ತಿಳಿದವನಾನಯ್ಯ ಸೋದರ ಸಮರ ನೋಡಲು ಗೋರ ನೋಡಲಾರೆ ಧರ್ಮದ ಪತನ ಸೋದರ ಸಮರ ನೋಡಲು ಗೋರ ನೋಡಲಾರೆ ಧರ್ಮದ ಪತನ ಶ್ರೀಕರವಾದ ಸಮರವ ನಡೆಸಿ ನನ್ನ ಪ್ರಯತ್ನಗಳೆಲ್ಲವನ್ನೂ ವಿಫಲವಾಗಿ ಮಾಡಿ ಬಂದು ನಿಂತಿರುವುದು ಯುದ್ಧ. ಇನ್ನು ಮುಂದೆ ನಿನ್ನ ಮನಸ್ಸಿಗೆ ಹೇಗೆ ತೋಚುವುದು ಹಾಗೇ ಮಾಡು ಪರಮಾತ್ಮ. ವಾಚಾಲಿ ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ಧರ್ಮರಾಯ ನನ್ನ ಕೈಗಳನ್ನು ಬಿಚ್ಚು. ಶ್ರೀಕೃಷ್ಣ ಪರಮಾತ್ಮ ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುವುದಿಲ್ಲವೋ ಬೇಡ ಬೇಡ ಬೇಡ. ನಾರಾಯಣನೇ. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಕ್ರಿಯೆಯನ್ನು. ಏನು ಪರ್ವತಗಳೇ ಕೆಳಗಾದರೂ ಕೃಷ್ಣ ಪರಮಾತ್ಮ, ಏನು ಪರ್ವತಗಳೇ ಕೆಳಗಾದರೂ ಸಪ್ತ ಸಾಗರಗಳು ಏಕವಾದರೂ ಆಚರಿಸುವ ಸೂರ್ಯ ಚಂದ್ರಾದಿಗಳೇ ಗತಿ ತಪ್ಪಿದರು ಆ ಗೌರವನ ಸಕ್ಕನ್ನಡಿಸದೆ ಬಿಡನು ನಿನ್ನಾಡ ಕೃಷ್ಣ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇನೆಂದರೆ ನಮ್ಮ ವೀರ ಮಾತೆ ಕುಂತಿ ದೇವಿಯ ಸ್ತನಪಾನವನ್ನು ಮಾಡುತ್ತೆ ನಿಜವಾದರೆ ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಪುಡಿ ಪುಡಿ ಮಾಡಿ ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಶ್ರೀಕೃಷ್ಣ ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪರಮಾತ್ಮನು ಹೇಳಿದ ಸ್ಥಾನವಿದೆ, ಅಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವೆ ಎಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯ ಮೊದಲಿನಿಂದಲೂ ನೀನೀ ಜಗತ್ತನ್ನು ಬೆಳಗುತ್ತಿರುವೆ. ಖಂಡಿತವಾಗಿಯೂ ನೀನಾ ರಹಸ್ಯವನ್ನು ತಿಳಿದಿರಲೇಬೇಕು. ಕುಲಹೀನನೆಂಬ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ತಂದೆ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं
प्रणमाम्यहम् तं सूर्यं प्रणमाम्यहम् ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿಹೇನ ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿಹೇನ ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಮದಿ ಹೇ ಭಗವಾನ್ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಹೆ ನಿಂದು ತಾಮದಿ ನೀಗಿಸೋ ಶೋಧನೆಯ ಗೈಯದೆ ಹೇ ಭಗವಾನ್ ಭಾಸ್ಕರ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಶಾಂತಿ ನೀಡು ಶ್ಯಾಮಲಾಂಗ ಹರಿಯಲಾರ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಅರುಣೋದಯಾಯ ಶರಣಾಯ ಕರುಣಾರಸ ಸಿಂಧುವೇ ಹಸಮಾನ ಬಲಾಯ ದೀನ ಜನ ಸಂರಕ್ಷಕಾಯ ನಮಸ್ತೆ ಭಾಸ್ಕರ ಭಾಸ್ಕರ ಕರ್ಣ ಕರ್ಣ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿ ಯಾರು ತಾಯಿ ನೀನು ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿದೇವಿ ಹಾಗಾದರೆ ನನ್ನ ಹೆತ್ತ ತಾಯಿ ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ
ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರುಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಕಂದ, ಕೀರ್ತಿಶೀಲರಾಗು ಮಗನೇ, ಕೀರ್ತಿಶೀಲರಾಗು. ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದಂತಹ ದ್ರೋಹವಾದರೂ ಏನು ತಾಯಿ? ದ್ರೋಹವಾದರೂ ಏನು ಅಮ್ಮ? ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ನಿರ್ದಯಳಾದೆ? ಏಕೆ ನಿರ್ದಯಳಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ನಿಂದಿಸಿದರೆ ನಾನು ಪಾಪಿ ಆಗುವೆನು. ಈಗಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಹೇಗೆ ತಾನೇ ತೀರಿಸಲಿ? ಮಗನೇ, ಶೂಲದಂತಿರುವುದು ನಿನ್ನ ನಿಂದನೆ. ಕರುಳವಿದು ಬರುವುದೇ ಸಹಿಸಲಾಗದ ಜರಿಯದಿರೋ ಮಗನೇ, ಜರಿಯದಿರೋ, ಜರಿಯದಿರೋ ಮಗನೇ, ಜರಿಯದಿರೋ. ನಿಂದನೆಯಂ ಸಹಿಸನಾ, ನಿಂದನೆಯಂ ಸಹಿಸನಾ. ಜರಿಯದಿರೋ ಮಗನೇ, ಜರಿಯದಿರೋ, ಜರಿಯದಿರೋ ಮಗನೇ, ಇಂತಾಗುವುದೆಂದು ಅರಿಯದೆ ನಾನಂದು, ಇಂತಾಗುವುದೆಂದು ಅರಿಯದೆ ನಾನಂದು. ಮಹರ್ಷಿಯಿಂದ ಮಂಡಲ ಜಪಿಸಲು ಕ್ಷಣಗಳು ನೀಡರಿಸಿದೆ. ಕರ್ಣಗೆ ಲೋಕಪವಾದವು ಬರುವುದು ಎನ್ನಲ್ಲ. ಹರಿಯುವ ಗಂಗಾ ನದಿಯಲೆಸೆದೆನೋ, ಹರಿಯುವ ಗಂಗಾ ನದಿಯಲೆಸೆದೆನೋ.
ನೀನೀಗೆ ಮಾತನಾಡಬೇಡ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ಈ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವವು. ನೀ ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆ ನಾನೇ ಕಾರಣರು. ಈ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸಕಂದ. ಈ ನಿನ್ನ ತಾಯಿಯನ್ನು ಕ್ಷಮಿಸ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾಯಿ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಸೌಭಾಗ್ಯ ಎಲ್ಲಿಂದ ತಾನೇ ಬರಬೇಕು ತಾಯಿ? ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು. ಆ ಕೌರವರೊಡನೆ ಸೇರಬೇಡ, ನೀ ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ಸಂತೋಷದಿಂದ ನಡೆಸಿಕೊಡುವುದು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಪಾಂಡವರ ಮೇಲೆ ವೈರವನ್ನು ಕಳೆ. ನೀ ಸೌಭದ್ರ ದಾನವನ್ನು ಮಾಡು ಕಂದ, ನೀ ಸೌಭದ್ರ ದಾನವನ್ನು ಅಮ್ಮ, ಮಾಡು. ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಅವನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕಡು ಪಾಪಿಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ನಾಳೆ ಹುಟ್ಟುವ ಮಕ್ಕಳು ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡು ತಾಯಿ, ಹಿತಬೋಧನೆಯನ್ನು ಮಾಡು. ಮಗನೇ, ಈ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಂಡು ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಆ ಸೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ತಾಯಿ, ಒಣಗಿ ಹೋಗಿರುವುದು. ಅದು ಪುನಃ ಚಿಗುರುವುದೇ? ಮಮ ಪ್ರಾಣ ಹಿ ಪಾಂಡವಃ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿಯುವುದು ತಾಯಿ? ಬಿಡು ತಾಯಿ ನಿನ್ನ ವ್ಯತೆಯನ್ನು. ಚಿಂತಿಸದೆ ಅದೇಗಿರಲಿ. ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಅದೇಗಿರಲಿ ಮಗನೇ. ಹೋಗಲಿ, ನಾಳಿನ ಯುದ್ಧ ರಣರಂಗದಿಂದ ನೀ ಪರಾನ್ಮುಖನಾಗೋ. ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲ ತಾಯಿ? ಕುಲಹೀನನನ್ನು ಸಲಹಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದೇ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಿಂದ ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ನೀ ಅವರನ್ನು ಕೊಲ್ಲಬೇಡ ಮಗನೇ, ನೀನವರನ್ನು ಕೊಲ್ಲಬೇಡ. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವನು. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಆ ಅರ್ಜುನನಿಂದ ನಾನೇ ಮೃತನಾದರು, ನನ್ನಿಂದ ಆ ಅರ್ಜುನನೇ ಮೃತನಾದರು.
ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಮಗನೇ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದೇನೆಂದು ಹೇಳು ತಾಯಿ. ನಿನ್ನ ಮಾತನ್ನು ನಡೆಸಿ ಇಂದಿನಿಂದಲಾದರೂ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗಲಿ. ಸತ್ಯವಾಗಿಯೂ? ಅಮ್ಮ, ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದೆನಿಸಿದೆಯಾ ಈ ಕರ್ಣನನ್ನು? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಆತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಖಂಡಿತವಾಗಿಯೂ ಮೆಚ್ಚುವುದಿಲ್ಲ. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಹೌದು ಅಮ್ಮ, ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಳೆ ಧರ್ಮಜನಾಳೆ ನಿನ್ನೀ ಪಾದ ಕಮಲದಾಳೆ ಜನನಿ. ದೊಡ್ಡ ಮಾಡಬಾದಳ ದಿನಗಳಲ್ಲಿ ನನ್ನ ಕಡೆಯ ತನಕ ಕರಮಗಿದ ಬೇರುಗಳು ಮಣ್ಣನ್ನು ಮಾತಾಡಿ ಮಾಡಬದಲ್ಲ. ದೊಡ್ಡ ಮಾಡಬಾದಳ ದಿನಗಳಲ್ಲಿ ನನ್ನ ಕಡೆಯ ತನಕ ತಾಯಿ, ಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಆ ನನ್ನ ಮನು ಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ಅಷ್ಟ ದಿಕ್ಪಾಲಕರೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ಈಗ ಈ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ವಿಧಿ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಬಡಿಯುವೆನು. ಉಳಿದದ್ದು ದೈವವಿಚ್ಛೆ. ಅಮ್ಮ, ನಿನ್ನಿಚ್ಛೆ ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ನೀನಿನ್ನು ಸಂತೋಷದಿಂದ ಹೋಗಿ ಬಾ ತಾಯಿ. ಕುಮಾರ, ಈ ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ? ಅಮ್ಮ, ನೀನೇ ಹೆತ್ತ ಈ ನಿನ್ನ ಮಗನ ಮೇಲೆ ಸಂದೇಹವೇ ತಾಯಿ? ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕಟ್ಟದ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡುದು ಚಿಂತೆಯ ಜನನಿ. ಜನನಿ
ಇನ್ನು ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಗುರುಗಳೇ, ಅಮ್ಮ ಅಮ್ಮ, ಸ್ವಲ್ಪ ನಿಲ್ಲು ತಾಯಿ. ಕಂದ, ಹೆತ್ತ ತಾಯಿಯ ಪ್ರಥಮ ದರ್ಶನವನ್ನೇನೋ ಹೊಂದಿದೆ. ಇನ್ನು ಈ ಪಾಪಿಗೆ ನಿನ್ನ ದರ್ಶನ ಭಾಗ್ಯವು ದೊರಕುವುದೋ ಇಲ್ಲವೋ? ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ನಿನ್ನದೊಂದು ಮಾತು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಅತಿ ವಿನಯದಿಂದ ಅದೇನೆಂಬುದನ್ನು ತಿಳಿಸು ಪ್ರಾರ್ಥಿಸುವೆನು. ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದು ತಾಯಿ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯಿ, ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಇಂತಹ ಸಂಕಟ ನಾಶಗಳಿಂದ ಉಳಿವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಅಮ್ಮ ಅಮ್ಮ ಅಮ್ಮ, ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರಾರೋ ವಿಧಿ ನಿನ್ನ ಮಾಯೆಯ, ಇಳಿದವರಾರಿಹರೋ ಓ ದೇವಾ, ಅರಿಯಲ ಸಾಧ್ಯವೋ? ಅರಿತವರಾರೋ ವಿಧಿ ನಿನ್ನ ಮಾಯೆಯ, ಇಳಿದವರಾರಿಹರೋ ದೇವ, ಅರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ, ಶ್ರೀಹರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಆಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರ ವಿಧಿ ನಿನ್ನ ಮಾಯೆಯ, ಇಳಿದವರಾರಿಹರೋ ದೇವ, ಅರಿಯ
ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೀತು ಒಂದು ಕಣ್ಣಿನ ಮುಂದೆ ಬಂದು ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡು ಭೂಮಿಗುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕರುಕುಲಕ್ಕೆ ಯಾವ ಅನರ್ಥವೂ ಪ್ರಾಪ್ತವಾಗುವುದೋ ಕಾಣನಲ್ಲ. ಈ ಗಾಂಧಾರಿ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ. ಅಮ್ಮ ಅಮ್ಮ ಯಾರು? ಕಂದ, ನೀನೇ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿಯೇ ಕಾಯುತ್ತಿದ್ದೆನು. ಹೇ ದಯಾಮಯ, ಈ ನನ್ನ ಕಂದನಿಗೆ ಯಾವ ಅಮಂಗಳವೂ ಬಾರದಂತೆ ಕಾಪಾಡು ಸ್ವಾಮಿ. ಅಮ್ಮ, ಇಂದು ನಾನು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನನ್ನ ಬಾಹುಗಳ ಶಕ್ತಿ ಇರುವ ತನಕ ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ಸಮಗ್ರ ಸೈನ್ಯವು ಕುರುಕ್ಷೇತ್ರ ಸಮ್ಮಿಳಿತನಾಗಿರುವಾಗ ಯುದ್ಧವು ಶಕ್ತಿಯ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಯುದ್ಧ ಕ್ಷತ್ರಿಯ ಧರ್ಮ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ರಾಜ್ಯವನ್ನ ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಈ ಅಪೌರುಷವಾದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು ತಾಯಿ. 100 ಜನ ವೀರರನ್ನು ಎತ್ತ ವೀರಮಾತೆಗೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುಗಳಾಗಿರುವೆ ತಾಯಿ. ಯುದ್ಧ ಕ್ಷತ್ರಿಯ ಧರ್ಮ, ಅದನ್ನು ನಾನು ಪಾಲನೆ ಮಾಡುವನು ತಾಯಿ. ನನಗೆ ಅನುಜ್ಞೆಯನ್ನು ನೀಡು. ದುರ್ಯೋಧನ, ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು. ಪಾಂಡವರು? ಅಮ್ಮ, ಕೌಂತೆಯರ ಕರೆದೋಳು ಕಸುಬಿದ್ದೊಡೆ, ಕೌಂತೆಯರ ಕರೆದೋಳು ಕಸುಬಿದ್ದೊಡೆ, ಕದನ ರಣರಂಗದಲ್ಲಿ ಕಾದಾಡಲಿ ಅಮ್ಮ. ಕರಚಾಚಿ ಕೃಪಾಭಿಕ್ಷೆಯನ್ನು ಕೇಳೊಡೆ, ಕರಚಾಚಿ ಕೃಪಾಭಿಕ್ಷೆಯನ್ನು ಕೇಳೊಡೆ, ಕರಚಾಚಿ ಕೃಪಾಭಿಕ್ಷೆಯನ್ನು ಕೇಳೊಡೆ, ಕರಚಾಚಿ ಕೃಪಾಭಿಕ್ಷೆಯನ್ನು ಕೇಳೊಡೆ. ಹೊರನೆಂಬ ಛಲದಿಂದ ಮೆರವ ಗೌರವೇಶ ಛಾತ್ರ ಕುಲ ಪುಂಗವ ಚಲದೋರ್ವ ಈ ಚಲದಂಕ ಮಲ್ಲ. ಅಮ್ಮ, ಪಾಂಡವರು, ಆ ಪಾಂಡವರು ಮಾಡಿದ ಧರ್ಮಚಿತವೇ ಆದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ ತಾಯಿ. ಸತಿಯ ಅಪಮಾನವನ್ನು ನೋಡುತ್ತಾ ಸಭೆಯಲ್ಲಿ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮ ವಚಿತವಿರಲಿ, ಮಾನವನ ಧರ್ಮವೂ ಅಲ್ಲ ತಾಯಿ. ಒಂದು ವೇಳೆ ನನ್ನ ಸತಿ ಭಾನುಮತಿಗಾಗಲಿ ಈ ಹಸ್ತಿನಾಪುರದ ಯಾವುದೇ ಒಬ್ಬ ದಾಸಿಗಾಗಲಿ ಇಂಥ ಅಪಮಾನ ಆಗಿದ್ದರೆ ನಾನು ಏನು ಮಾಡುತ್ತೇನೆ ಗೊತ್ತೇ ತಾಯಿ? ಏನು ಮಾಡುತ್ತಿದ್ದೆ? ಕೂಡಲೇ ರಣರಂಗವನ್ನು ನಿರಾಕರಿಸಿ ಈ ಸಮಗ್ರ ಪೃಥ್ವಿಯೇ ಪ್ರತಿಪಕ್ಷಗಳಾಗಿ ನಿಂತಿದ್ದರು. ಅದನ್ನು ನಿರ್ಲಕ್ಷಿಸದೆ ಆ ಅಪಮಾನದ ಶೋಧ ಮಾಡಿಯೇ ಬಿಡುತ್ತಿದ್ದೆ. ಆದರೆ ಆ ಧರ್ಮ ದುರ್ಣಿಗಳಾದ ಆ ಪಾಂಡವರು ಮಾಡಿದ್ದಾದರೂ ಏನು ತಾಯಿ? ಒಬ್ಬ ನಿಸ್ಸಹಾಯಕನು, ಸಾಮಾನ್ಯ ಹೇಳಿಯು ಒಬ್ಬರಂತ ತಾಟ ಸ್ವಭಾವ ತಾಯಿ, ತಾಟ ಸ್ವಭಾವ. ಅದಕ್ಕಾಗಿಯೇ ತಾಯಿ, ಅದಕ್ಕಾಗಿಯೇ
ನನಗೆ ಆ ಪಾಂಡವರೆಂದರೆ ಅಷ್ಟೊಂದು ದ್ವೇಷ. ಅವರನ್ನು ನನ್ನ ಧಾತುಗಳನ್ನಾಗಿ ಅಂಗೀಕರಿಸುವ ಇಚ್ಛೆಯು ನನಗಿಲ್ಲ ತಾಯಿ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಸ್ಥಿತಿಯ ಈ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವನು ತಾಯಿ. ನನಗೆ ಅನುಜ್ಞೆಯನ್ನು ನೀಡು ತಾಯಿ. ಪ್ರತಿಹಿಂಸೆಗೆ ನನ್ನ ಶುಭ ಕಾಮನೆಯೂ ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ಆ ನನ್ನ ವೈರಿಗಳನ್ನು ಆಹ್ವಾನಿಸಿಯೇ ಬಿಡುತ್ತೇನೆ. ಅಮ್ಮ, ನೀನು ಆಹ್ವಾನಿಸುತ್ತಿರುವುದು ಶುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವ ರಕ್ತದ ಕೋಡಿಯಲ್ಲಿ ಕಚ್ಚಿ ಹೋಗುವುದು. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲುವರು. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಕಚ್ಚಿ ಹೋಗುವುದು. ದುರ್ಯೋಧನ, ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣಕ್ಕೆ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ದುರ್ದಾನವನು. ಹಾಗಾದರೆ ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಇಲ್ಲಿಂದ ಹೊರಟ ಹೋಗು. ಅಮ್ಮ, ಅಯ್ಯೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿ ಸಲಹಿದ್ದ ನನ್ನ ದುರ್ಯೋಧನಲ್ಲವೇ? ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ. ಅಮ್ಮ. ದುರ್ಯೋಧನ, ನನ್ನೆದುರು ಮೊಣಕಾಲೂರಿ ಕುಳಿತುಕೋ. ಜನನಿ, ಜನನಿಯ ಜಯ ಘೋಷ ಧ್ವನಿಯ ತನಿಗತವಾದರೆಯಲಿ. ಜನನಿಯ ಜಯ ಘೋಷ ಧ್ವನಿಯ ತನಿಗತವಾದರೆಯಲಿ. ಸದಾ ನಿನ್ನ ಕಾಲಲಿ. ಪ್ರಿಯತನಯ ಶ್ರೇಯೋವಂತನಾಗು. ಪ್ರಿಯತನಯ ಶ್ರೇಯೋವಂತನಾಗು. ಶೇಷಶಯನನು ಸುರಿಧೋರಿಯಾಗಿ. ಪ್ರಿಯಧರ್ಮನು ದಯಾಶೀಲನಾಗು. ಶೇಷಶಯನನು ಸುರಿಧೋರಿಯಾಗಿ. ಪ್ರಿಯಧರ್ಮನು ದಯಾಶೀಲನಾಗು. ಪ್ರಿಯತನಯ ಪ್ರಿಯತನಯ ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲುಗಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತತೋ ಜಯಃ. ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲಚಿತ ಕ್ಷತ್ರಿಯ ಧರ್ಮಕ್ಕಾಗಿ ಪಣ ಬಂಧನವನ್ನು ಕಿತ್ತೆಸೆದು ರಣಕಂಕಣವನ್ನು ಕಟ್ಟಿರುವ ಈ ಚಕ್ರವರ್ತಿ ಕೌರವೇಶ್ವರನಿಗೆ ಜಯವಾಗಲೇಬೇಕು. ದೋಷ ದಿಕ್ಕುಗಳು ಕಿವುಡಾಗುವಂತೆ ಮೊಳಗಲಿ ರಣಭೈರಿಗಳು. ಮುಗಿಲು ಮುಟ್ಟುವಂತೆ ಮೊಳಗಲಿ ರಣಕಾಳುಗಳು. ಇಂದಿನ ಮುಂಬೆಳಕೆ ನಾಳೆಯ ಪಾಂಡವರ ಮಂಗಲಕ್ಕೆ ನಾಂದಿ ನಾಂದಿ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧಕ್ಷೇತ್ರ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ. ಕುರು
ಪಡೆದ ನಾನು ಯಾದವ ಸೈನ್ಯ ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಯುದ್ಧದಲ್ಲಿ ಕಾದಿರುವುದು ಕೌರವ ಸೈನ್ಯ ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಭೀಮನನ್ನು ಸೀರಿ ಬಿಡುವ ನನ್ನ ತಮ್ಮನು ಮಾತರ ಶಿರೋ ಆರಿಸಿ ಬಿಡು ಮಿತ್ರಕರ್ಣನು ಭೀಮನನ್ನು ಸೀರಿ ಬಿಡುವ ನನ್ನ ತಮ್ಮನು ಮಾತರ ಶಿರೋ ಆರಿಸಿ ಬಿಡು ಮಿತ್ರಕರ್ಣನು ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಕುರು ಪಾಂಡವರಿಗರು ಯುದ್ಧ ಕ್ಷೇತ್ರ ತಾತ ಭೀಷ್ಮ ಕಾತ ದ್ರೋಣ ಅಶ್ವತ್ಥಾಮರು ಶೈಲೇಶ ಕುನಿ ಸೈನ್ಯವ ಮಹಾರಥಿಕರು ತಾತ ಭೀಷ್ಮ ಕಾತ ದ್ರೋಣ ಅಶ್ವತ್ಥಾಮರು ಶೈಲೇಶ ಕುನಿ ಸೈನ್ಯವ ಮಹಾರಥಿಕರು ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡುವ ಇವರ ಯೋಧರನ್ನು ನನಗೊಂದು ಸಾರಿ ತೋರಿಸು ಮಾಧವ. ನಿನ್ನ ಇಚ್ಛೆ ನೋಡು ಪಾರ್ಥ. विजया जब दोषी मेरे वीर रणभूमि परिय विजया विजया जब दोषी मेरे वीर रणभूमि परिय विजया महाभीकर देय कनिकर साहस धूपान भयंकर महाभीकर देय कनिकर साहस धूपान भयंकर महारथिक बलि पदाब्धि परिरुत महारथिक बलि पदाब्धि परिरुत महोत्कारिगत समस्कांत विजया जगदलीप्ति सैन्यरुणी रणभूमिय परिय विजया अर्जुन अकित निवाह हुत तुझी गज सकित मेरे बहु जीव उदिता अकित निवाह हुत तुझी गज सकित मेरे बहु भव उदिता रुतिन कोटि कुल महाब्धि निखिला रुतिन कोटि कुल महाब्धि निखिला विजया परिकलिका तिरुपदरिता गुरु विजया परिकलिका रूप बलित गुरु विजय परिकलिका विजया जब बोलती से मेरे रणभूमिय परिय विजया 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 ನಿನ್ನ ಇಚ್ಛೆ ನೋಡು ಪಾರ್ಥ. ಕೌರವನ ಬಲ ಚತುರಂಗ ಬಲ ಸೈನ್ಯವು ಪ್ರಚಂಡ ಮಾರ್ಗದಂತೆ ಸಾಗರದಂತೆ ಉಳ್ಮಿತವಾಗಿ ಕಾಣುತ್ತಿರುವುದು ಹಿತ್ತ ನೋಡು ಪಾರ್ಥ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನನೇ ಸೇನಾ ರಚನೆಯನ್ನು ಪರಿಸುತ್ತಿರುವನು. ಅವನ ಹಿಂದೆಯೇ ಸಿಂಧುರಾಜ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ
ಚತುರಾಶ್ವರದಲ್ಲಿ ಕುಳಿತಿರುವವರೇ ಕೌರವನ 99 ಮಂದಿ ಸಹೋದರರು. ಅವನ ಸಮ್ಮುಖದಲ್ಲಿಯೇ ಕೌರವನ ಮಕ್ಕಳೂ ಇರುವರು. ಅವರ ರಕ್ಷಣೆಗೆಂದೇ ದ್ರೋಣನು ಧನುರ್ಧಾರಿಯಾಗಿ ನಿಂತಿರುವನು. ಹಿತ್ತ ನೋಡು ಪಾರ್ಥ, ನಮ್ಮ ಕಡೆ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಹಿತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವವನೇ ಕೌರವನ ಸೇನಾಧಿಪತಿ ಭೀಷ್ಮನು. ಆತನು ನಿಮ್ಮ ವಂಶದ ನರೆಗೂದಲಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಗತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಭೀಷ್ಮನಿಗೆ ವಂದಿಸೇನು. ಆಗ್ನೇ ಮಾಧವ, ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸುವಲ್ಲನಾದನು. ಇದೇನು ಅರ್ಜುನನ ಪತನವಾದ ಉತ್ಥಾನ ದೇವ? ಅರ್ಜುನ, ಏಕೆ ಮಿತ್ರ? ಪರಮಾತ್ಮ, ಏನಾಯಿತು? ಏಕೆ ವಿಚಲಿತನಾದೆ? ಜನಾರ್ದನ 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 ಮಾಧವ ಮಾಧವ ಜನಾರ್ದನ ಹರಿ ದೀನದಾರಿ ವೇದವಯ್ಯ ಸದನ್ನ ಆದಿವೇದವಯ್ಯ ಸದನ್ನ ಸಾಧಿಸಲಂತು ಹರಿ ಯೋಗವ ಹರಿ ಅಂಗ ಪ್ರತ್ಯಕ್ಷಗಳಲ್ಲಿ ದಾರುಣ್ಯ ಜ್ವಾಲೆ. ಬೇಸಿಗೆ ಬಿಸಿಲಿನ ಬಿಂದ ತಾವರು ಮುಖವು ಬಾಡುತ್ತಿರುವುದು, ರೋಮಾಂಚ ಹುಟ್ಟುತ್ತಿರುವುದು, ನಾಲ್ಗೆಯು ಒಣಗುತ್ತಿರುವುದು, ಕಾಲುಗಳು ನಿಲ್ಲುವ ಸ್ಥಾನವಿಲ್ಲ, ಗಾಂಡೀವಾದರೂ ಕೈಯಿಂದ ಕಳಿಸಿತು. ಪರಮಾತ್ಮ, ನಾನು ಏನು ಹೇಳಲಿ ಪರಮಾತ್ಮ? ರಾಜೇಂದ್ರ ಲೋಭಕ್ಕೊಳಗಾಗಿ ಆ ಶಾಶ್ವತ ಧರ್ಮವನ್ನು ನಾಶ ಮಾಡಲೇ ಈ ಸ್ವಜನ ವದನೆಯು ನನಗೆ ಸಮ್ಮತವಿಲ್ಲ ವಾಸುದೇವ, ಸಮ್ಮತವಿಲ್ಲ. ರಥವನ್ನು ಹಿಂದಿರುಬಿಟ್ಟ, ಯುದ್ಧವು ಬೇಡ. ಅರ್ಜುನ, ಇದೇನು? ವಿಷಮೇವ ಸಮಪಸ್ಥಿತ ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ವರ್ಗ ಬಪಕೀತಿಕರಂ ಅರ್ಜುನ ಅರ್ಜುನ.
ಅರ್ಜುನ, ಇಂತಹ ವಿಷಮಾವಸರದಲ್ಲಿ ಇಂತಹ ಕಶ್ಮಲೋಭಾವ ನಿನ್ನಲ್ಲಿ ಹೇಗೆ ಹುಟ್ಟಿತು ಅರ್ಜುನ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಭಾಗ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಗುರುಸೇನೆ ಕಡೆ ದೃಷ್ಟಿಸಿ ನೋಡು ಪರಮಾತ್ಮ. ಭೀಷ್ಮನು ಗುರು ಪಿತಾಮಹ ಆಚಾರ್ಯ ದ್ರೋಣನಿಗೆ ಅಸ್ತ್ರವಿದ್ಯೆ ಕಲಿಸಿಕೊಟ್ಟ ಗುರು. ಇವರ ಮೇಲೆ ಬಾಣವನ್ನು ತೊಡುವುದೇ ಮೂರು ಲೋಕ ಸಾರ್ವಭೌಮ ಪದವಿ ಸಲುವಾಗಿ ನಾನು ಜ್ಞಾತಿ ಓದಿ ನಾನು ಗುರುಹಿಂಸೆಗೆ ನಾನು ಕೈ ಹಾಕಲಾರೆನು. ರಥವನ್ನು ಇಂದ್ರಿಸು ಮಿತ್ರ ವಿದ್ಯವು ಬೇಡ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಮಾನವನ ಆತ್ಮವು ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯಿತವಾಗಿರುವುದು. ಆಗಬೇಕಾದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರಿನಲ್ಲಿ ನನ್ನ ಹೃದಯವು ಕಂಪಿಸ್ತಡುವುದು. ನಾನು ಹೇಳಿಯಲ್ಲ, ಆದರೆ ಪಾಪ ಭೀತಿಯಿಂದ ಯುದ್ಧ ಯುವಕನಾಗನು ಹೇಳು ಪರಮಾತ್ಮ. ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕನಾನಿರೆ. ಬರಿದೇ ಜಗಳವಳ ಕೊಡುವೆ ಧರ್ಮ ರಕ್ಷಕನಾನಿರೆ. ಬರಿದೇ ಜಗಳವಳ ಕೊಡುವೆ ಮರುಳೇ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಆದರೆ ಧರ್ಮಾವಲಂಬನೆಯು ಅನರ್ಥಕಾರಿ ಪಾರ್ಥ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಿಕೊಡು ಮಾಧವ. ಪಾರ್ಥ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಈಗ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮ ಏನು? ಆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಇಹಲೋಕದಲ್ಲಿ ನೀನು ನಾನು ಅನೇಕ ಬಾರಿ ಜನ್ಮಗ್ರಹಣ ತಾಳಿರುವವು. ಆದರೆ ಅವುಗಳ ನೆನಪು ನಿನಗಿಲ್ಲ, ನನಗಿದೆ. ನಾನು ಜನ್ಮ ಜಲಾರಹಿತನು, ಅವ್ಯಾಹಿತನು. ಯಾವಾಗ ಧರ್ಮವು ಪತನವಾಗುವುದೋ, ಅಧರ್ಮವು ಉತ್ಥಾನವಾಗುವುದೋ ಅಂದು ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುರ್ಜನರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಮೂಲ ಉದ್ದೇಶ ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅವುಗಳ ತಿಳಿಯುವ ಬಗ್ಗೆ ಏಕೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಕಿರೀಟಿ, ನಾನು ಮಾಯಾ ಸ್ವರೂಪಿ ದರಿತ್ರಿಯೆಂದೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ವೇದಗಳಲ್ಲಿನ ಓಂಕಾರವು ನನ್ನದು. ಅರ್ಜುನ, ಕೇವಲ ಒಂದಲ್ಪಂಶದಿಂದ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹನವು ನಾಶನವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞತನಾಗೂ ಮಾಡು ವಾಸುದೇವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಭಾರತ
ಅಭ್ಯುತ್ಥಾನಮನ ಧರ್ಮಸ್ಯ ತದಾಸ್ಮಾನಾಂ ಧರ್ಮ ಸಂಪವಿತ್ರಾಣಾಯ ಸಾಧೂನಾ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಸಂಭವಾಮಿ ಯುಗೆ ಯುಗೆ ಯುಗೆ. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಎಂತ ಭಯಂಕರವಾದ ರೂಪ ಇದು. ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು, ನೋಡಲಾರೆನು. ಅರ್ಜುನ, ಭಯವನ್ನು ಬಿಡು ಪ್ರಾಣಸಖ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯ ಪಾರ್ಥ. ತೆಗೆದುಕೋ ಧನುರ್ಬಾಣಗಳನ್ನು, ಮಲಗಿಸುವ ಸಮರಗೀತೆಯನ್ನು. ಆಜ್ಞೆ ಮಾಧವ. ವಸುದೇವ ಸುತಂ ದೇವೋ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದೋ ಕೃಷ್ಣಂ ಮುಂದೆ ಜಗದ್ಗುರೋ ತ್ವಮಾದಿದೇವಗ ಪುರುಷ ಪುರಾಣಗ ತ್ವಮಸ್ಯ ವಿಶ್ವಸ್ಯ ಪರಂ ವಿಧಾನಂ ವೇದಾಸಿ ವೇದಂಚ ಪರಂಚ ಧಾಮ ತ್ರಯಾಗತಂ ವಿಶ್ವಮನಂತರೂಪ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಗ ತತ್ರ ಶ್ರೀ ವಿಜಯೋರ್ಭೂತಿರ್ಧುವ ನೀತಿರ್ಮತಿರ್ಮಮ 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 ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳೋ ಯಾದವರಾಯಗೆ ಜಯ ಮಂಗಳೋ ಯದುಕುಲನಂದಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳಂ ಈಶ ಮಗೆ ಜಗ ಜಯ ಮಂಗಳೋ ಪಾರ್ವತಿ ಪತಿಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳಂ ಚತುರ್ಮುಖ ಮೂರ್ತಿಗೆ ಜಯ ಮಂಗಳೋ ಶಾರದ ಪತಿಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳಂ ಕಾಕವಗನಿಗೆ ಜಯ ಮಂಗಳೋ ಶ್ರೀ ಶನಿ ದೇವಗೆ ಶುಭ ಮಂಗಳೋ ಮಂಗಳಂ ಜಯ ಶುಭ ಮಂಗಳೋ ನಾರಾಯಣನಿಗೆ ಮಗ ಮಂಗಳಂ ನಾರಾಯಣನಿಗೆ ಮಗ ಮಂಗಳಂ ನಾರಾಯಣನಿಗೆ ಮಗ ಮಂಗಳೋ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪದಗೆ ನಮಃ ನಮಸ್ತೆ ತು ಮಹಾಮಾಯ ಶ್ರೀಪೀಠ ಸುರಪೂಜಿತೆ ಶಂಕುಚಕ್ರ ಗದಾ ಹಸ್ತೆ
ಮಹಾಲಕ್ಷ್ಮಿ ನಮೋಸ್ತುತೆ. ಶ್ರೀಭದ್ರಪಾರಮಣ ಗೋವಿಂದೋ, ಹರಿನಾಮ ಸಂಕೀರ್ತನ ಗೋವಿಂದೋ, ಆಂಜನೇಯ ವರದ ಗೋವಿಂದೋ. ಶುಭ ನಮ್ಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ. ಶ್ರೀರಾಮಚಂದ್ರ ಪ್ರಭು ಕಿ, ಭಕ್ತ ಮಾರುತಿ की, गुरु राघवेंद्र स्वामी की जय, बोलो भारत माता की.